ನಮಸ್ಕಾರ ಫ್ರೆಂಡ್ಸ್, ನಾನು ಶೋಭಾ ಮಾತಾಡ್ತಾ ಇದ್ದೀನಿ ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮಧ್ಯಾಹ್ನದಿಂದ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ಮಗ ಮಲ್ಕೊಂಡಿದ್ದ, ನನ್ನ ಮಗಳು ಆಟ ಆಡ್ಕೊತಾ ಇದ್ಲು. ಸೊ ಇವಾಗ ಮಧ್ಯಾಹ್ನಕ್ಕೆ ಅಡುಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಕ್ಯಾಪ್ಸಿಕಮ್ ಗ್ರೇವಿ ಮಾಡಿ ಚಪಾತಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನೋಡಿ ಬನ್ನಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ನಿಮಗೂ ಕೂಡ. ಸೊ ವಿಡಿಯೋ ಎಲ್ಲೂ ಸ್ಕಿಟ್ ಮಾಡಿದೆ, ಕೊನೆವರೆಗೂ ನೋಡಿ. ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ, ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಾಗಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಂಡು ಹಾಲ್ ಅಂತ ಕೊಡಿ, ಸೊ ಓಕೆ ಆಗುತ್ತೆ. ಸೊ ಕ್ಲಿಕ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಇವಾಗ ಯಾವ ರೀತಿ ಮಾಡೋದು ಅಂತ ನಿಮಗೆ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ, ಹಾಗೆ ನೋಡ್ತಾ ಹೋಗಿ. ನನಗೆ ಕ್ಯಾಪ್ಸಿಕಮ್ ಗ್ರೇವಿ ಅಂದರೆ ತುಂಬ ಇಷ್ಟ ಆಯಿತು. ಸೊ ಸಿಂಪಲ್ಲಾಗಿ ಒಂದೇ ಒಂದು ಇಟ್ಕೊಂಡಿದ್ದೀನಿ, ಅದನ್ನು ಮಾಡ್ತಾಯಿದ್ದೀನಿ. ಜಾಸ್ತಿ ಏನು ತೊಗೊಳ್ತಾ ಇಲ್ಲ, 2 ಟೊಮೊಟೊ ಮಾತ್ರ ತೊಗೊಂಡಿದ್ದೀನಿ. ಒಂದಿದ್ರಲ್ಲಿ ಯಾವ ರೀತಿ ಮಾಡೋದಂತ ತೋರಿಸ್. ಮನೆಯವ್ರು ಬೇರೆ ಇರಲಿಲ್ಲ, ಅವರು ಊರಿಗೆ ಹೋಗಿದ್ರು, ಯಾವುದೋ ಗೃಹ ಪ್ರವೇಶ ಇದೆ ಅಂತ. ಸೊ ಹಾಗಾಗಿ ನಾನು ಒಬ್ಬಳೇ ಮಾಡ್ಕೊತಾ ಇದ್ದೀನಿ. ಮಕ್ಕಳು ನಮಗೆ ಅಷ್ಟೇ ಸಾಕಾಗುತ್ತೆ ಅಂತೇಳಿ ಸ್ವಲ್ಪನೇ ಮಾಡ್ಕೊತಾ ಇದ್ದೀನಿ. ಹಾಗಾಗಿ ನೋಡಿ, ಇದ್ರೊಳಗಡೆ ಬೀಜನೆಲ್ಲ ತೆಗಿತಾ ಇದ್ದೀನಿ. ಇದು ತೆಗಿಬೇಕು. ಇದು ತೆಗೆದ್ಬಿಟ್ಟು ಕ್ಲೀನಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಒಂದೊಂದಾಗೆ. ಸ್ವಲ್ಪನ ಬೀಜ ಹಾಕಿದ್ರೆ ಏನಂದರೆ ನಮಗೆ ಪ್ರಾಬ್ಲಮ್ ಆಗುತ್ತೆ, ಮಕ್ಕಳೆಲ್ಲ ತಿಂತಾವಲ್ಲ, ಖಾರ ಆಗೋ ಚಾನ್ಸಸ್ ಆಗುತ್ತೆ. ಸೊ ಇನ್ನೇನೆಂದರೆ ಹಸಿರು ಮೆಣಸಿನ್ಕಾಯಿ ಆಗಲಿ ಟೊಮೊಟೊ ಆಗಲಿ ಬೀಜ ತೆಗ್ದು ಹಾಕಬೇಕು ಯಾವತ್ತೂ ನಾವು ಅಡುಗೆಗೆ. ಏಕೆಂದರೆ ಇದರಿಂದ ಕಿಡ್ನಿಗೆ ಹೋಗಿ ಸೇರ್ಕೊಳ್ಳುತ್ತೆ ಬಾಯಸ್ಗೆ. ಹಾಗಾಗಿ ಲೇಡೀಸ್ಗೇನು ಹೇಗಾದರೂ ಹೊರಗಡೆ ಬರುತ್ತೆ, ಬಾಯಸ್ಗೆ ಹೊರಗಡೆ ಬರೋ ಚಾನ್ಸಸ್ ಇರೋಲ್ಲ. ಹಾಗಾಗಿ ಕಿಡ್ನಿ ಒಳಗಡೆ ಸೇರುತ್ತೆ ಅಂತೇಳಿ ನಾನು ಈ ರೀತಿ ಎಲ್ಲ ತೆಗೆದಿಟ್ಕೊತೀನಿ. ಯಾವುದೇ ರೀತಿ ತಿಂಡಿ ಮಾಡಬೇಕಾದ್ರೂ ಅಷ್ಟೇ, ಟೊಮೊಟೊದಲ್ಲಾಗಲಿ ಅದರಲ್ಲಾಗಲಿ ತೆಗೆದಿಟ್ಕೊತೀನಿ ನಾನು. ಸೊ ಇವಾಗ 2 ಟೊಮೊಟೊ ತೊಗೊಂಡಿದ್ದೀನಿ, ಅದನ್ನು ಚಿಕ್ಕದಾಗೆ ಕಟ್ ಮಾಡ್ಕೊತೀನಿ. ಇಷ್ಟು ಕಟ್ ಮಾಡ್ಕೊಂಬಿಟ್ಟು 2 ಈರುಳ್ಳಿನೂ ಕೂಡ ತೊಗೊತೀನಿ, ಅದನ್ನು ಕೂಡ ತೊಗೊಂಡು ಕಟ್ ಮಾಡ್ಕೊತೀನಿ. ಇಷ್ಟು ಮಾತ್ರ ಇದ್ದರೆ ಸಾಕು ಗ್ರೇವಿ ಮಾಡೋದಕ್ಕೆ. ಇದರಲ್ಲಿ ಒಂದನ್ನು ನಾನು ಮಿಕ್ಸಿಲಿ ಹಾಕ್ಕೊತೀನಿ. ಸ್ವಲ್ಪ ಕಾಯಿ ತುರ ತುರಿದಿಟ್ಕೊಂಡಿಟ್ಟಿದ್ದೀನಿ, ಅದನ್ನು ಕೂಡ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊತೀನಿ. ಟೊಮೊಟೊ ಮತ್ತು ಕಾಯಿ ತುರಿನ ಸೇರಿಸ್ಕೊಂಡು ಇಷ್ಟನ್ನು ಕಟ್ ಮಾಡಿಕೊಂಡು, ಇದು ನೋಡಿ ಮುಂದೆ ತೊಟ್ಟಲ್ಲಿರುತ್ತಲ್ಲ, ಅದು ಬೇಯೋದಿಲ್ಲ ಸಾಂಬಾರಲ್ಲಿ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ನಾನು ತೆಗ್ದಾಕ್ತೀನಿ. ನೀಟಾಗಿ ತೆಗೆದ್ಬಿಟ್ಟು ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ. ಟೊಮೊಟೊದಲ್ಲಿ ಯಾವುದೇ ರೀತಿ ಬೀಜ ಇರಲಿಲ್ಲ, ಹಾಗಾಗಿ ನಾನು ನೋಡ್ಕೊಂಡೆ ಕಟ್ ಮಾಡ್ಕೊತಾ ಇದ್ದೆ. ಸೊ ಇನ್ನು ದಪ್ಪ ಟೊಮೊಟೊ ಇದ್ದರೆ ಬೀಜ ಅಷ್ಟಾಗಿ ಜಾಸ್ತಿ ಇರುತ್ತಲ್ಲ, ಹಾಗಾಗಿ ಇದರಿಂದ ನಾನು ತೆಗ್ದಾಕ್ತಾಯಿದ್ದೀನಿ. ಇನ್ನು ಒಂದೊಂದಾಗಿ ಎಲ್ಲ ಕಟ್ ಮಾಡ್ಕೊಂಡಿದ್ದಾಯಿತು. ಈಗ ನೆಕ್ಸ್ಟು ಈರುಳ್ಳಿ 2 ಮಾತ್ರ ತೊಗೊಂಡಿದ್ದೀನಿ, ಬೆಳ್ಳುಳ್ಳಿಯನ್ನೇ ಆ್ಯಡ್ ಮಾಡ್ತಾಯಿದ್ದೀನಿ. ಇಷ್ಟನ್ನು ಮಾತ್ರ ಸೇರಿಸ್ಕೊಂಡಿದ್ದೀನಿ. ಬೇರೆ ಯಾವುದು ಮಸಾಲೆ ಐಟಮ್ಸು ಮತ್ತು ತರಕಾರಿನಾಗಲಿ ಯಾವುದು ಸೇರಿಸ್ಕೊಂಡಿಲ್ಲ. ಟೊಮೊಟೊ, ಕ್ಯಾಪ್ಸಿಕಮ್ಮು ಮತ್ತು ಈರುಳ್ಳಿ ತೊಗೊಂಡಿದ್ದೀನಿ. ಇನ್ನು ಒಗ್ಗರಣೆ ಬೇಕಾಗಿರೋಂಥದ್ದು ಏನಂತೇಳಿ ನಿಮಗೆ ಒಗ್ಗರಣೆ ಮಾಡಬೇಕಾದ್ರೆ ನಾನು ತೋರಿಸ್ಕೊಡ್ತೀನಿ ಯಾವ ರೀತಿ ಮಾಡೋದು ಅಂತ, ಹಾಗೆ ಫಾಲೋ ಮಾಡಿ. ಸೊ ಇನ್ನು ಈರುಳ್ಳಿ ಕಟ್ ಮಾಡ್ಕೊತಾ ಇದ್ದೀನಿ, ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು. ಇನ್ನು ನನ್ನ ಮಗಳು ಕೂಡ ಆಟ ಆಡ್ಕೊತಾ ಇದ್ಲು. ಇನ್ನು ನನ್ನ ಮಗಳು ಸ್ಕೂಲ್ಗೆ ಹೋಗಿದ್ದಾಳೆ, ದೊಡ್ಡವಳು. ಅವಳು ಇನ್ನೇನು 3 ಗಂಟೆಗೆ ಬರ್ತಾಳೆ. ಅವಳು ಬರೋದ್ರೊಳಗಡೆ ತಿಂಡಿ ನಾನು ರೆಡಿ ಮಾಡ್ತೀನಿ. ನಮ್ಮ ಮನೆಯವರು ಇನ್ನು ಊರಿಗೆ ಹೋಗಿದ್ದಾರೆ, ಸಂಜೆ ಒಳಗಡೆ ಬರ್ತಾರೆ. ಸಂಜೆ ಬೇರೆ ಏನಾದರೂ ಅಡುಗೆ ಮಾಡ್ಕೊತೀನಿ. ಇವಾಗ ಮಧ್ಯಾಹ್ನಕ್ಕೆ ನಮಗೆ ಪೂರ್ತಿನ ಚಪಾತಿ ಮಾಡಿಕೊಂಡು ತಿಂಡಿ ಮಾಡ್ಕೊತಾ ಇದ್ದೀನಿ ಇವಾಗ ಊಟನ. ಸೊ ನೋಡಿ, ಟೊಮೊಟೊ ಹಾಕ್ಕೊತಾ ಇದ್ದೀನಿ ಗ್ರೈಂಡ್ ಮಾಡೋಕ್ಕೆ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಾಯಿ ತುರಿನ ಹಾಕ್ಕೊತಾ ಇದ್ದೀನಿ. ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊತೀನಿ ಸ್ವಲ್ಪ ಚೆನ್ನಾಗಿ ನುಣ್ಣಗಾಗಂಗೆ. ಇನ್ನು ನನ್ನ ಮಗಳು ಕಾಯಬೇಕು ಅಂತ ಸ್ವಲ್ಪ ತೊಗೊತಾ ಇದ್ಲು. ಆ ರೀತಿ ನೋಡಿ ಗ್ರೈಂಡ್ ಮಾಡಿಕೊಂಡೆ. ಇನ್ನು ಅದು ಸೈಡಿಗೆ ಎತ್ತಿಟ್ಕೊಂಡು ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಯಾವ ರೀತಿ ರೆಡಿ ಮಾಡೋದು ಅಂತ ನೋಡಿ. ಮೊದಲಿಗೆ ಒಂದು ಪಾತ್ರೆ ಇಟ್ಕೊತೀನಿ. ಆ ಪಾತ್ರೆ ಕಾಯಲಿಕ್ಕೆ ಬಿಡ್ತೀನಿ 2 ನಿಮಿಷ. ಚೆನ್ನಾಗಿ ಕಾಯಿದ್ಮೇಲೆ ಸ್ವಲ್ಪ ಆಯಿಲ್ ಹಾಕ್ಕೊತೀನಿ. ಆಯಿಲ್ ಹಾಕ್ಕೊಂಡು ಕರಿಬೇವಿನ ಸೊಪ್ಪನ್ನು ಮೊದಲು ಹಾಕ್ಕೊತಾ ಇದ್ದೀನಿ, ಅದು ಸ್ವಲ್ಪ ಬೆಂದೋಗಲಿ ಅಂತ. ಹೀಗೆ ಆಯಿಲ್ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಕಾಳನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇದಾದಮೇಲೆ ಈರುಳ್ಳಿನೂ ಸ್ವಲ್ಪ ಸೇರಿಸ್ಕೊತೀನಿ. ಅದು ಚೆನ್ನಾಗಿ ಫ್ರೈ ಆಗಲಿಕ್ಕೆ ಬಿಡ್ತೀನಿ. ಈರುಳ್ಳಿ ಈ ರೀತಿ ಫ್ರೈ ಆಗಬೇಕು. ಈ ಚೆನ್ನಾಗಿ ಫ್ರೈ ಆದಮೇಲೆ ಇದರೊಳಗಡೆ ಕ್ಯಾಪ್ಸಿಕಮ್ನ ಸೇರಿಸ್ಕೊತೀನಿ. ನೋಡಿ ಎಷ್ಟು ಚೆನ್ನಾಗಿ ಈ ಥರ ದಪ್ಪನೇ ಕಟ್ ಮಾಡ್ಕೊಂಡಿದ್ದೀನಿ. ಸಣ್ಣದಾಗೇನು ಚೆನ್ನಾಗಿರಲ್ಲ ಗ್ರೇವಿ ಮಾಡೋದಕ್ಕೆ, ಹಾಗಾಗಿ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಇದ್ರೊಳಗಡೆ ಸೇರಿಸಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀನಿ. ಚೆನ್ನಾಗಿ ಫ್ರೈ ಆಗಬೇಕು. ಇದಾದಮೇಲೆ ಟೊಮೊಟೊ ಕೂಡ ಸೇರಿಸ್ಕೊತೀನಿ. 1 ಟೊಮೊಟೊ ಮಾತ್ರ ಸೇರಿಸಿದ್ದೀನಿ, ಯಾಕಂದರೆ ಗ್ರೈಂಡ್ ಮಾಡೋಕ್ಕೆ 1 ಹಾಕ್ಕೊಂಡಿದ್ದೀನಿ. ಹಾಗಾಗಿ ಇಷ್ಟನ್ನು ಮಿಕ್ಸ್ ಮಾಡ್ಕೊತೀನಿ ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಮಾಡಿಕೊಂಡು. ಇದಾದಮೇಲೆ ರುಚಿಗೆ ತಕ್ಕಷ್ಟು 1 ಸ್ಪೂನ್ ಉಪ್ಪನ್ನು ಆ್ಯಡ್ ಮಾಡ್ಕೊತಿದ್ದೀನಿ.
ನೋಡಿ ಉಪ್ಪಲ್ಲಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊತೀನಿ. ಕ್ಯಾಪ್ಸಿಕಮ್ ಎಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು, ಆವಾಗಲೇ ಗ್ರೇವಿ ಚೆನ್ನಾಗಿ ಬರುತ್ತೆ. ಇದಾದಮೇಲೆ ಈ ರುಬ್ಬಿರೋಂಥ ಮಸಾಲೆ ಏನಿದೆಯೋ ಅದನ್ನು ಇದ್ರೊಳಗಡೆ ಸೇರಿಸ್ಕೊತೀನಿ. ನೋಡಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಕೂಡ ನೀರು ಹಾಕ್ಕೊಂಡಲ್ಲೇ ಎಣ್ಣೆಲ್ಲೇ ಮಿಕ್ಸ್ ಮಾಡ್ಕೋಬೇಕು ನಾವು ಚೆನ್ನಾಗಿ. ಅದು ಕುದಿಬೇಕು, ಹಸಿ ವಾಸನೆ ಹೋಗೋವರೆಗೂ ಕುದಿಬೇಕು ಚೆನ್ನಾಗಿ. ನೋಡಿ ಯಾವ ರೀತಿ ಮಾಡಿದೆ ಅಂತ. ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಯಿತು. ನಂತರ ಸ್ವಲ್ಪ ಕಡಿಮೆ ಉರಿ ಮಾಡ್ಕೊಂಬಿಟ್ಟು ಹಾಗೆ ಕುದಿಸ್ಕೊತೀನಿ. ಇದಾದಮೇಲೆ ಅರ್ಧ ಸ್ಪೂನಷ್ಟು ಖಾರದ ಪುಡಿನ ಸೇರಿಸ್ಕೊಂಡು, ಸೊ ಇದಾದಮೇಲೆ ಧನಿಯಾ ಪೌಡ್ರನ್ನು 1 ಸ್ಪೂನಷ್ಟು ಸೇರಿಸ್ಕೊತೀನಿ. ಇದೆರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ 1 ಲೋಟ ನೀರು ಹಾಕ್ಕೊತೀನಿ. ಇದು ನೋಡಿ ಎಣ್ಣೆಲೇ ಫ್ರೈ ಆಗಬೇಕು. ಎಲ್ಲ ಚೆನ್ನಾಗಿ ಹೊಂದ್ಕೊಂಡಾದಮೇಲೆ 1 ಲೋಟ ನೀರನ್ನು ಸೇರಿಸ್ಕೊತೀನಿ. ಅಷ್ಟೇ, ಜಾಸ್ತಿ ಏನು ಸೇರಿಸೋ ಆಗಿಲ್ಲ, ಯಾಕಂದರೆ ಎಣ್ಣೆಲೇ ಫ್ರೈ ಆಗಿದೆಯಲ್ವ, ಹಾಗಾಗಿ ನಾನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಹಾಗಾಗಿ ಇವಾಗ ನೀರು ಹಾಕ್ಕೊತೀನಿ. ಇದು ಹಾಕ್ಕೊಂಡು 5 ನಿಮಿಷ ಬಿಟ್ಟರೆ ಚೆನ್ನಾಗಿ ರೆಡಿಯಾಗುತ್ತೆ. ಇವಾಗ ಸ್ವಲ್ಪ ಉರಿ ಜಾಸ್ತಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊತೀನಿ ಕಡಿಮೆ ಉರಿನಲ್ಲೇ ಒಂದು ಸರಿ. ಸೊ ಇನ್ನು ಪ್ಲೇಟ್ ಮುಚ್ಚೋದಕ್ಕೆ ಅಂತ ತಕ್ಕೊಂಡೆ, ಅದು ಆಗಲ್ಲ ಅದ್ರ ಮುಚ್ಚೋದಕ್ಕೆ. ಸೊ ಮತ್ತೆ ಬೇರೆದನ್ನು 5 ನಿಮಿಷ ಹೀಗೆ ನಾನು ಬಿಟ್ಕೊಂಡಿದ್ದೀನಿ. ಇದು ಚೆನ್ನಾಗಿ ರೆಡಿಯಾಗಬೇಕು. ಇದಾದಮೇಲೆ ನೋಡಿ ಈ ರೀತಿ ಕುದಿ ಬರ್ತಾಯಿದೆ. ಈ ಕುದಿ ಬರ್ದಂಥ ಸಂದರ್ಭದಲ್ಲಿ ನಾವು ಈ ರೀತಿ ತಿರುಗಿಸ್ಕೊಬೇಕು, ನೋಡಬೇಕು, ಚೆಕ್ ಮಾಡಿ ಆಗಿದೆ ಇಲ್ವಾ ಅಂತ. ಅದಾದಮೇಲೆ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ನೋಡಿ ಈ ರೀತಿ ಇದು ಸೇರಿಸ್ಕೊಂಡು ಚೆನ್ನಾಗಿ ಕುದಿಯಲಿಕ್ಕೆ ಬಿಡಬೇಕು. ಆ ನೀರೆಲ್ಲ ಏನಿದೆಯೋ ಅದೆಲ್ಲ ನೀರು ಇರ್ಕೋಬೇಕು. ಸೊ ಇವಾಗ 2 ನಿಮಿಷ ಮಾತ್ರ ಬಿಡ್ತೀನಿ. ಇದಾದಮೇಲೆ ಪಕ್ಕದಲ್ಲಿ ನಾನು ಚಪಾತಿಗೆ ಕೂಡ ಹಿಟ್ಟನ್ನ ನೆನೆಸಿಟ್ಕೊಂಡಿದ್ದೀನಿ ರೆಡಿ ಮಾಡಿ. ಸೊ ಅದು ನೆನೆದಾದಮೇಲೆ ಅದನ್ನು ಕೂಡ ರೆಡಿ ಮಾಡ್ಕೊತೀನಿ. ಇವಾಗ ಗ್ರೇವಿ ರೆಡಿ ಆಯಿತು. ಇನ್ನೇನು ಪಕ್ಕದಲ್ಲಿ ಚಪಾತಿ ಕೂಡ ನಾನು ಹಾಕ್ಕೊಂಡಿದ್ದೀನಿ. ನೋಡಿ ಯಾವ ರೀತಿ ಬಂದಿದೆ ಅಂತ. ಸೊ ಇದು ಕೂಡ ಹಾಕ್ಕೊಂಡು ಇವಾಗ ರೆಡಿ ಮಾಡಿಕೊಂಡೆ. ಒಂದೊಂದಾಗೆ ಬೇಯಿಸ್ಕೊಳ್ತಾ ಇದ್ದೀನಿ. ಸೊ ನನ್ನ ಮಗ ಕೂಡ ಎದ್ದಿರಲಿಲ್ಲ, ಬೇಗನೆ ಮುಗಿಸ್ಕೊಂಡೆ ಕೆಲಸನ. ಸೊ ನೋಡಿ ಇವಾಗ ಗ್ರೇವಿನೂ ಪಕ್ಕದಲ್ಲಿ ರೆಡಿಯಾಗಿತ್ತು. ಇವಾಗ ಆಫ್ ಮಾಡ್ಕೊತೀನಿ. ತುಂಬ ಚೆನ್ನಾಗಿ ಎಷ್ಟು ಬಂದಿತ್ತು, ಇಷ್ಟಿದ್ರೆ ಸಾಕಾಗುತ್ತೆ. ಜಾಸ್ತಿ ಗಟ್ಟಿ ಬಂದರೆ ತಿನ್ನೋದಕ್ಕಾಗಲ್ಲ, ಹಾಗಾಗಿ ಅಷ್ಟನ್ನು ಮಾಡಿಕೊಂಡು ಇವಾಗ ಚಪಾತಿನೂ ಕೂಡ ಆಯಿತು, ರೆಡಿ ಆಯಿತು. ಇದಕ್ಕೆ ಸ್ವಲ್ಪ ಮೊಸರನ್ನು ಆ್ಯಡ್ ಮಾಡ್ಕೊತೀನಿ. ಮೊಸರಿದೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ನೋಡಿ ಒಂದೊಂದಾಗಿ ಬೇಯಿಸ್ಕೊಂಡೆ. ಚಪಾತಿನೂ ಕೂಡ ಸಾಫ್ಟಾಗಿ ಚೆನ್ನಾಗಿ ರೆಡಿಯಾಗಿತ್ತು. ಇದು ಬಿಸಿ ಬಿಸಿನೇ ತಿಂದರೆ ತುಂಬ ಚೆನ್ನಾಗಿರುತ್ತೆ ಗ್ರೇವಿಗೆ ಚಪಾತಿ. ಆರ್ಕೊಂಡ್ಮೇಲೆ ತಿನ್ನೋದಕ್ಕಾಗಲ್ಲ, ಹಾಗಾಗಿ ನಾನಿವಾಗ ಇವಾಗ ತಿನ್ಕೊತೀನಿ. ನೋಡಿ ಯಾವ ರೀತಿ ರೆಡಿಯಾಗಿದೆ ಅಂತ ಚಪಾತಿ. ನೋಡಿ ಎಲ್ಲನೂ ರೆಡಿ ಮಾಡಿಕೊಂಡೆ, ಬೇಗನೆ ಆಯಿತು. ಇನ್ನು ನನ್ನ ಮಗಳಿಗೂ ಹಾಕ್ಕೊಟ್ಟು ನಾನು ಕೂಡ ತಿನ್ಕೊತೀನಿ. ಇನ್ನೊಂದು ದೊಡ್ಡವಳು ಕೂಡ ಅವಳು ಸ್ಕೂಲಿಂದ ಬಂದಮೇಲೆ ಅವಳಿಗೆ ಹಾಕ್ಕೊಡ್ತೀನಿ, ಅವಳು ಕೂಡ ಇಷ್ಟಪಡ್ತಾಳೆ. ಸೊ ಇನ್ನು ರೆಡಿ ಆಯಿತು. ನೋಡಿ ನಾನು ಮೊಸರು ಹಾಕ್ಕೊತೀನಿ ಅಂತ ಹೇಳಿದ್ನಲ್ಲ, ಮೊಸರನ್ನು ಕೂಡ ಹಾಕ್ಕೊಂಡಿದ್ದೀನಿ. ಚಪಾತಿಗೆ ಚೆನ್ನಾಗಿರುತ್ತೆ. ಮೊಸರಿಗೆ ಒಂದು ಹಸಿರು ಮೆಣಸಿನ್ಕಾಯಿನ ಇದನ್ನು ಸೆಟ್ ಮಾಡಿಕೊಂಡು ಉಪ್ಪು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಚಪಾತಿಗೆ. ಸೊ ಈ ರೀತಿ ರೆಡಿಯಾಗಿತ್ತು. ಇವತ್ತಿನ ಊಟ ಹೇಗಿದೆ ಅಂತ ನೀವು ಕಮೆಂಟ್ ಮಾಡಿ. ಚೆನ್ನಾಗಿತ್ತ ಗ್ರೇವಿ ಹೇಗಿತ್ತು ಅಂತ ಮಾಡಿದ್ದು ರೆಸಿಪಿ. ಸೊ ನನ್ನ ಮಗ ಕೂಡ ಅಷ್ಟರಲ್ಲಿ ಎದ್ದಿದ್ದ, ನೋಡಿ ಅವನು ಆಟ ಆಡ್ಕೊತಾ ಇದ್ದ. ನಾನು ಅಷ್ಟರಲ್ಲಿ ಮುಗಿಸ್ಕೊಂಡೆ. ಇನ್ನು ಅವನಿಗೂ ಕೂಡ ಊಟ ಮುಗಿಸ್ಕೊತೀನಿ, ನಾನು ಕೂಡ ಊಟ ಮುಗಿಸ್ಕೊತೀವಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಹೇಗಿದೆ ಅಂತ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಾಗಿರೋ ಬೆಲ್ ಐಕಾನ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ. ಸೊ ನಿಮಗೆ ಏನು ವೀಡಿಯೋಸ್ ಇದೆ ಅದು ಕಂಟಿನ್ಯೂಸ್ ಆಗಿ ಬರ್ತಾ ಇರುತ್ತೆ, ಎಲ್ಲ ವೀಡಿಯೋಸು ಬರ್ತಾ ಇರುತ್ತೆ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸ್ದಾಗೆಲ್ಲ ನೋಡ್ತಾ ಇರೋರು ನಿಮ್ಮ ರಿಲೇಷನ್ಗೆ, ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ವಿಡಿಯೋನ. ಹಾಗೆ ನೋಡ್ತಾ ಇರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ, ವಾಚ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ಟೇಕ್ ಕೇರ್. ಬಾಯ್.